ಚಿಕ್ಕದಾಗಿ ಒಂದು ಲವ್ ಸ್ಟೋರಿ ಹೇಳ್ತೀನಿ ಕೇಳಿ. ಒಂದ್ ಹುಡುಗಿ ಇಬ್ರು ತುಂಬಾ ಲವ್ ಮಾಡ್ತಿರ್ತಾರೆ. ಯಾವ್ದೋ ಒಂದು ರೀಸನ್ಗೆ ಇಬ್ರು ಮಧ್ಯೆ ಜಗಳ ಆಗುತ್ತೆ. ಬಿಟ್ಟು ಹೋಗ್ಬೇಕು ಅಂತ ಹುಡುಗಿ ಡಿಸೈಡ್ ಮಾಡ್ತಾಳೆ. ಅವನಿಗೆ ಮೆಸೇಜ್ ಮಾಡ್ತಾಳೆ, ಇದೇ ಲಾಸ್ಟ್ ಮೆಸೇಜ್, ಮತ್ತೆ ನಾನು ನಿನ್ನ ನೋಡಲ್ಲ, ನಾನು ನಿನ್ ಜೊತೆ ಮಾತಾಡಲ್ಲ. ಆಗ ಹುಡುಗಿ ಹತ್ರ ಕೇಳ್ತಾನೆ, ನೀನ್ ಹೆಂಗೂ ನನ್ನ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ, ಅಟ್ಲೀಸ್ಟ್ ಕೊನೆ ಬಾರಿ ಆದ್ರೂ ನಾನು ನಿನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ, ಸಿಗ್ತೀಯಾ ಅಂತ. ಹುಡುಗಿ ಹೇಳ್ತಾಳೆ, ಇಲ್ಲ ಆಗಲ್ಲ, ಸಾಧ್ಯ ಇಲ್ಲ ಅಂತ. ಆಕ್ಚುಲಿ ಹುಡುಗಿಗೂ ಕೂಡ ಅವನ ಮೇಲೆ ಪ್ರೀತಿ ಇರುತ್ತೆ, ಬಟ್ ಅವನ್ನ ಆಟ ಆಡಿಸ್ಬೇಕು ಅಂತ ಆಕೆ ನಿರ್ಧಾರ ಮಾಡಿರ್ತಾಳೆ. ಇದೇ ರೀತಿ 6 ತಿಂಗಳು ಕಳೆಯುತ್ತೆ. ಹುಡುಗಿನ ಕಡೆಯಿಂದ ಯಾವುದೇ ಫೋನು SMS ಏನು ಬರಲ್ಲ. ಹುಡುಗಿಗೆ ಭಯ ಆಗುತ್ತೆ, ಈ ಕಡೆಯಿಂದ ಫೋನ್ ಮಾಡಿದ್ರು ಆ ಕಡೆಯಿಂದ ಪಿಕ್ ಮಾಡ್ತಿರಲ್ಲ. ಹುಡುಗರೆಲ್ಲ ಇದೇ ರೀತಿ ಮೋಸ ಮಾಡ್ತಾರೆ ಅಂತ ಹುಡುಗಿ ದುಃಖದಲ್ಲಿ ಹುಡುಗನ ಮನೆಗೆ ಹೋಗ್ತಾಳೆ. ಅಟ್ಲೀಸ್ಟ್ ಅವ್ರ ಮನೆ ಹತ್ರ ಆದ್ರೂ ಹೋಗಿ ನೋಡೋಣ ಏನಾಗಿರ್ಬೋದು ಅಂತ. ಬಟ್ ಅವ್ರ ಮನೆ ಹತ್ರ ಹೋಗ್ತಿದ್ದಂಗೆ ಅವಳಿಗೆ ಒಂದು ಶಾಕ್ ಆಗಿರುತ್ತೆ. ಆ ಹುಡುಗನ ಮನೆ ಹೊಸಲು ದಾಟ್ತಿದ್ದಂಗೆ ಆಪೋಸಿಟ್ ವಾಲ್ ಅಲ್ಲಿ ಆ ಹುಡುಗಂದು ಫೋಟೋ ಇರುತ್ತೆ. ಆ ಫೋಟೋದಲ್ಲಿ ಆರೆ ಇರುತ್ತೆ. ಆ ಹುಡುಗಿಗೆ ತುಂಬಾ ಶಾಕ್ ಆಗುತ್ತೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆ ಟೈಮಲ್ಲಿ ಹುಡುಗರಮ್ಮ ಒಂದು ಬುಕ್ ತಂದು ಕೊಡ್ತಾರ ಹುಡುಗಿ ಕೈಗೆ. ಆ ಬುಕ್ ನ ಹುಡುಗಿ ಕೈ ಕೊಟ್ಬಿಟ್ಟು ಅವ್ರ ಅಮ್ಮ ತುಂಬಾ ದುಃಖದಿಂದ ಒಳಗೆ ಹೋಗ್ಬಿಡ್ತಾರೆ. ಸೊ ಬುಕ್ ಓಪನ್ ಮಾಡಿ ನೋಡ್ತಾಳೆ. ಆ ಬುಕ್ ಅಲ್ಲಿ ಏನ್ ಬರ್ದಿರುತ್ತೆ ಅಂದ್ರೆ, ಅವಳು ಎಂದಾದರೂ ಹುಡುಕಿ ಬಂದರೆ ತಿಳಿಸು ಬಿಡು, ನಾನು ಅವಳಿಗೆ ಮಾತು ಕೊಟ್ಟಿದ್ದೆ, ನೀನೇ ಕೊನೆ ಎಂದು, ನಾ ಮಾತನ್ನು ಉಳಿಸಿಕೊಂಡಿದ್ದೇನೆ ಅಂತ. ಇದು ನೋಡಿ ಯಾಕೆ ತುಂಬಾ ದುಃಖ ಪಡ್ತಾಳೆ, ನಾನು ಎಂತ ತಪ್ಪು ಮಾಡಿಬಿಟ್ಟೆ ಅಂತ. ಬಟ್ ತಪ್ಪು ಮಾಡಿ ಆಗೋಗಿರುತ್ತೆ, ಕಾಲ ಮೀರೋಗಿರುತ್ತೆ. ಹುಡುಗನ ದೇಹ ಮಣ್ಣಲ್ಲಿ ಮಣ್ಣಾಗೋ